ಭೂಮಿ ಕಳಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನ ಸರ್ಕಾರ ನೀಡಿಲ್ಲ. ಬಳ್ಳಾರಿಯಲ್ಲಿ ರೈತರ ಭೂಮಿಯನ್ನೇ ಮತ್ತೊಂದು ಕಂಪನಿಗೆ ಮಾರಾಟ ಮಾಡಲಾಗಿದೆ. ಕೈಗಾರಿಕೆ ಸ್ಥಾಪನೆಗೋಸ್ಕರ ಅನ್ನದಾತರಿಂದ ಭೂಮಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಮಿತ್ತಲ್ಗಾಗಿ ಪಡೆದ ಭೂಮಿ ಇದೀಗ ಜಿಂದಾಲ್ಗೆ ನೀಡ್ತಾ ಇದೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಇದು ರಿಯಲ್ ಎಸ್ಟೇಟ್ ದಂಧೆ ಅಂತ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಭೂಮಿಯನ್ನು ಸರ್ಕಾರ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದೆಯಾ? ಹೀಗೊಂದು ಅನುಮಾನ ಬರೋದಕ್ಕೆ ಕಾರಣ ಕುಡಿತನೀಯ ರೈತರಿಂದ ವಶಪಡಿಸಿಕೊಂಡಂಥ ಭೂಮಿ ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿದ್ರು ಸಾಕಷ್ಟು ಕುಡಿತನೀಯ ರೈತರು ನಮ್ಮ ಜೊತೆ ಇದ್ದಾರೆ. ಕಳೆದ 15 ವರ್ಷಗಳಿಂದ KDB ಮೂಲಕ ಮಿತ್ತಲ್ ಅನ್ನುವಂಥ ಕಂಪನಿಗೆ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿತ್ತು. ಆದರೆ ಕಳೆದ ವರ್ಷ ಮಿತ್ತಲ್ ಕಂಪ್ನಿ ಇಲ್ಲೂ ಇಂಡಸ್ಟ್ರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮಾತನ್ನು ಹೇಳಿ ಹೊರಗಡೆ ಹೋಯಿತು. ಆದರೆ ಆ ಭೂಮಿಯನ್ನು ಸರ್ಕಾರ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಬೇರೊಂದು ಕಂಪನಿಗೆ ಹೆಚ್ಚುವರಿ ದರಕ್ಕೆ ಮಾರಾಟ ಮಾಡಲಾಗ್ತಿದೆ ಅನ್ನೋಂಥ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಇದು ನೇರವಾಗಿ ಹಣ ರೈತರಿಗೆ ಬರಬೇಕು. ಆದರೆ ಸರ್ಕಾರ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡೋ ಮೂಲಕ ಹಣವನ್ನು ಕೊಳ್ಳೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಖಾಸಗಿ ಜಿಂದಾಲ್ ಕಂಪನಿ ಕೂಡ ಸಾಥ್ ನೀಡ್ತಾ ಇದೆ ಅನ್ನೋಂಥ ಆರೋಪವನ್ನು ಕೂಡ ಇಲ್ಲಿರ್ತಕ್ಕಂಥ ರೈತರು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ರೈತರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ ಸರ್. ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕೆ ಯಾವ ಕಂಪನಿಗೆ ಭೂಮಿ ತೆಗೆದುಕೊಂಡಿರ್ತಾರೆ ಅವರೇ ಭೂಮಿಯನ್ನು ಮಾಡಬೇಕು. ಆದರೆ ಆ ಭೂಮಿ ಬಿಟ್ಟೋಗಿದೆ, ಅದು ರೈತರಿಗೆ ವಾಪಸ್ ಕೊಡಬೇಕು ಅಥವಾ ಹೆಚ್ಚುವರಿ ಪರಿಹಾರ ಕೊಡಬೇಕು, ಅದು ಯಾವುದೂ ಇಲ್ಲಿ ಆಗ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಸರಿ ಇದೆ. ಅದನ್ನೇ ನಾವು ಇವತ್ತು ಚಳವಳಿಯಲ್ಲಿ ಪ್ರಮುಖ ಪ್ರಶ್ನೆಯಾಗಿ ಎತ್ಕೊಂಡಿದ್ದೀವಿ. ಆರ್ಸೆಲರ್ ಮಿತ್ತಲ್ ಕಂಪ್ನಿಗೆ ಅಂತೇಳಿ ಸರಿಸುಮಾರು 5300 ಚಿಲ್ಲರೆ ಎಕರೆ ಜಮೀನನ್ನು 2 ಬಾರಿ ನೋಟಿಫೈ ಮಾಡಿ ಸರ್ಕಾರ ಸ್ವಾಧೀನ ಮಾಡಿದೆ. ಈ ಆರ್ಸೆಲರ್ ಮಿತ್ತಲ್ ಕಂಪ್ನಿಗೆ ನಾವು ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಜಮೀನನ್ನು ಕೊಟ್ಟಿದ್ದೀವಿ ಅಂತೇಳಿ ಕೋರ್ಟಿಗೆ ಕೂಡ KIDB ಸ್ಪಷ್ಟವಾಗಿ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.